ಹಳ್ಳಿ ನೆಲಮಂಗಲದಿಂದ 30 ಈ ಕಡೆ. ಕೋನೆ ಇದಕ್ಕೆ ಬಹಳ ವಿರೋಧ ಆಗತ್ತೆ ನೋಡಿ. ಇದಕ್ಕೆ ವಿರೋಧನೇ ಬಹಳ ಇದಕ್ಕೆ. ಒಬ್ಬ ಕಿತ್ತಾಟಗಳೇ ಬಾಳ ಆಗ್ಬಿಡ್ತೈತಿ. ಏನನ್ನ ಮಾಡಕೋದ್ರೆ ದೊಡ್ಡದಾಗ ಮಾಡಕ್ ಹೋಗ್ಬಿಟ್ರೆ ಇದ್ರದ್ದು ಹೆಚ್ಚು ಕಡಿಮೆ ಅಲ್ಲಲ್ಲ. ಅದೇ ಒಳಗೆ ಇನ್ನೊಂದು ವ್ಯಾಜ್ಯಗಳಾಗಂತ ಸಾಧ್ಯತೆ ಇರುತ್ತಿದ್ದು. 1 2 ಬನ್ನಿ. ಜಾಗ ಇಲ್ಲಿ ಇದೈತೆ ನೋಡಿ. ಇದೊಂದು ಎಸ್ಸಿಯವರು ಅವರೊಂದು ಸ್ಮಾಲ್ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಅವತ್ತಿನ ಊರು ಅದೇ 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 ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್. ಸ್ಟಾರ್ಟ್ ಆಗುತ್ತೆ. ಮಾಡೋದ್ ಬೇಡ ಅನ್ಬಿಡ್ತಾಯಿ. ಸರಿಮಾ. ಈ ಬಂಡೆಯಲ್ಲಿ ಇದಾವಲ್ವಾ, ಈ ಬಂಡೆ ಈ ಕಲ್ಲು ಇವೆಲ್ಲ ಮಣ್ಣಕ್ಕೆ ಮಣ್ಣು ನಮ್ದೇ ಅಲ್ವಾ? ಇದೆಲ್ಲ ನಮ್ದೇ ಅಲ್ವಾ? ಆ ತೊಟ್ಟಿ ಇದೆಯಲ್ಲ, ಆ ತೊಟ್ಟಿ ಅಂಡರ್ಗ್ರೌಂಡ್ ತೊಟ್ಟಿ ಅಲ್ವಾ? ಅದು ಮಾಡಿ ದೇವ್ರನಲ್ಲಿ ಇದ್ ಮಾಡಿ ಒಂದ್ ನಿಮಿಷ ತೋರಿಸಿ ತೋರಿಸಿಮ್ಮ. ತೋರಿಸಿ. ಹಾ ಹಾ ಅದು ಮೂಲ ಅಮ್ಮಯ್ಯ ಕದ್ಕೊಂಡೋಗಿ ಎಲ್ಲ ಇದಾಗೋಗಿತ್ತು. ರೆಡಿ ಆಗುತ್ತಲ್ಲ ಅನ್ಬಿಟ್ಟು ದೇವ್ರನ್ನು ಸಹ ಮಾಡ್ತಿಲ್ಲ ರೆಡಿ ಮಾಡಿಟ್ಟು ಇದ್ರೊಳಗೆ ಇಟ್ಟಿದ್ರಿ. ಇವಾಗ ಅದನ್ನು ಅಲ್ಲಿ ಬೇರೆ ಕಡೆ ಮಾಡಿಟ್ಟಿತ್ತು. ಆಮೇಲೆ ತುಂಬಾ ದಿನ ಅಲ್ಲಿ ಇಡಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಇಲ್ಲಿ ತಗೊಂಡ್ಬಂದು ಪೂಜೆ ಎಲ್ಲ ಮಾಡಿ ಇದ್ರೊಳಗಡೆ ಬಿಟ್ಟು ಇದ್ ಮಾಡುದು ನೀರಲ್ಲಿ ಇರ್ಲಿ ಅಂತ. ಸರಿ, ತೆಗೆದ್ಬಿಟ್ಟು ಇದನ್ನ ಕಡೆಗೆ ನಿಮ್ಮ ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ಇದು ಇನ್ನು 100 ವರ್ಷ ಆದ್ರೆ ಹಿಂಗೆ ಇರುತ್ತೆ. ಇಲ್ಲಿ ಇಟ್ಟಿದ್ರಂದ್ರೆ ಇದೆಲ್ಲ ಇಟ್ಟಿದ್ರಲ್ಲ, ಇದನ್ನ ಇಲ್ಲೇ ಇರುತ್ತೆ, ಅದು ಅಲ್ಲೇ ಇರುತ್ತೆ, ಅದು ಅಲ್ಲೇ ಇರುತ್ತೆ. ಇನ್ನೊಂದು, ನೀವು ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಕಳ್ತನ ಆಗ್ತಾ ಹೋಗ್ತಿರುತ್ತೆ. ಇದು ವ್ಯಾಜ್ಯಗಳಾಗ್ತಾ ಹೋಗ್ತಿರುತ್ತೆ. ಇದು ಒಂದ್ ಕೆಲಸ ಮಾಡಿ, ಇದನ್ನ ಡೆಪ್ತ್ ತೆಗಿದ್ಯಾ? ಇದು ಡೆಪ್ತ್ ಇದೆಯಾ? 4 ಡೆಪ್ತ್ ತೆಗಿದೆ. ಡೆಪ್ತ್ ಇದೆಯಲ್ಲ, ಒಂದ್ ಕೆಲಸ ಮಾಡಿವ್ರೆ. ನಿಮ್ಮ ಹೆಸರು ರವಿ. ಸ್ವಲ್ಪ ಆಲೋಚನೆ. ನೀವೇ ಅಲ್ವಾ ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ತಗೊಳ್ಳೋದು? ಊರಲ್ಲಿ ಮ್ಯಾನೇಜ್ಮೆಂಟ್ ನೀವೆಲ್ಲ ತಗೊಳ್ಳೋದು? ಸರಿ, ಇವರೆಲ್ಲ ದೂರ ಇರ್ತಾರೆ, ಬೆಂಗಳೂರು ಇರ್ತಾರೆ ಎಲ್ಲ. ನೀವೇ ಅದ್ರ ಬಗ್ಗೆ ತಗೋಬೇಕು ಅಲ್ವಾ? ಇದೇನ್ ಗೊತ್ತಾ, ಭೂಮಿಯಿಂದ 1 ಇಂಚ್ ಇರ್ಬೇಕಷ್ಟೇ ಹೈಟ್. ಭೂಮಿಯಿಂದ 1 ಇಂಚ್ ಇರ್ಬೇಕಷ್ಟೇ ಹೈಟ್. ಇದೆಲ್ಲ ಫುಲ್ ಹೈಟ್ ಮಾಡ್ಕೊಂಡ್ಬಿಟ್ರಿ. ಇದನ್ನೆಲ್ಲ ಟೋಟಲಿ ಕ್ಲಾರಿಟಿ ಹೆಂಗಿರ್ಬೇಕು ಅಂತಂತಂದ್ರೆ, ನಾವು ಮುಖ ತೊಳ್ಕೊಂಡ್ರೆ ಹೇಗಿರುತ್ತೆ ಅಷ್ಟು ಕ್ಲಾರಿಟಿ ಕೊಡಿದ್ನೆಲ್ಲ ಕಂಪ್ಲೀಟ್ ಫುಲ್ ಕ್ಲೀನ್ ಮಾಡಿ. ಅದೆಲ್ಲ ಇರ್ಲಿ. ನಾ ಅದಕ್ಕೆ ಏನ್ ಮಾಡ್ಬೇಕು ಹೇಳ್ತೀನಿ. ಅದಕ್ಕೆ ಯಾವ ತೊಂದರೆ ಆಗದಂಗೆ ಸ್ಟಾರ್ಟ್ ಆಗುತ್ತೆ. ತಲೆ ಕೆಡ್ಸ್ಕೋಬೇಡಿ. ಇದಕ್ಕೆ ನಾನು ಕೂಡ ಬೇಡ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಇದು ನೀವು ಬೇಡ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಇದು ಹಂಗಾಗುತ್ತಮ್ಮಯ್ಯ. ಸರಿನಾ? ಟೋಟಲ್ 50% ಇಂದ ಎಂಟೆಲ್ಲ ಫುಲ್ ತೆಗೆದಾಕ್ಬಿಟ್ಟು ಫೇಸ್ ಎಷ್ಟು ಕ್ಲೀನ್ ಆಗಿರುತ್ತೆ ಅಷ್ಟು ಕ್ಲೀನ್ ಆಗಿ ಮಾಡಿ. ಫಸ್ಟ್ ರವಿ ಅವ್ರೆ, ಎಂಟರ್ ಏನೇನೇನೇನೇನು ಇರ್ಕೊಡುದು. 1 2 ಇದು 1 ರಿಂದ 2 ಇಂಚ್ ಮಾತ್ರ ಹೈಟ್ ಇರ್ಬೇಕಷ್ಟೇ. ಕ್ಲಿಯರ್ ಮಾಡಿಮ್ಮ, ಕ್ಲಿಯರ್ ಮಾಡಿ. ಸರಿ, 1 ಇದೆಲ್ಲ ಈ ಪಿಲ್ಲರ್ ವರ್ಗು ಮಾತ್ರ ನಾನು ಹೇಳೋದು. ಇಲ್ಲಿ ಎಲ್ಲೂರು ಜಾಗ ನಮ್ದು ಅಲ್ಲಿವರೆಗೆ ಇರ್ತದೆ. ಅಲ್ಲಿವರೆಗೂ ಬರುತ್ತೆ ಅದು. ಸರಿನಾ? ಅಲ್ಲಿವರೆಗೂ ಬರುತ್ತಲ್ವಾ? ಅಬ್ಬಾ, ಹುಷಾರು. ನೀವು ಚಪ್ಪಲ್ ಹಾಕೊಳ್ಳಿ. ಯಾವ್ದು ಒಳಗೋಗ್ಬಿಡುತ್ತೆ ಅಂತ. ಸರಿ, ಈ ಕರ್ನಾಟಕ ಮಧ್ಯವರೆಗೆ ಇರುತ್ತೆ ತಿಳ್ಕೊಳ್ಳಿ. ಈ ಕರ್ನಾಟಕ ಮಧ್ಯವರೆಗೆ ಇದೆ ಅಂತ ತಿಳ್ಕೊಳ್ಳಿ. ಸರಿನಾ? ಇದೆಲ್ಲ ಕಾಲಿನ ಇರ್ಲಿ, ಒಪ್ಕೊಳ್ತೀನಿ. ಬಟ್ ಆದ್ರೆ ಏನ್ ಗೊತ್ತಾ ನಾನು ಹೇಳೋದು, ಇದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಇದನ್ನ ಕ್ಲೀನ್ ಮಾಡಿಸಿ ನೀವೇನ್ ಮಾಡ್ತೀರಂತಂದ್ರೆ, ಅಲ್ಲಿಂದ ನಾವು ಕಾಂಪೌಂಡ್ ಆಮೇಲೆ ಮಾಡ್ಕೊಳ್ಳೋಣ. ದೇವಸ್ಥಾನ ಕಾಂಪೌಂಡ್ ಆಮೇಲೆ ಮುಂದಿನ ಮಾತು. ಅಲ್ಲಿಂದ ಆಮೇಲೆ 1 ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಈ ಕಡೆ ಬರ್ರಿ. ಪಿಲ್ಲರ್ ನೋಡಮ್ಮ, ಈ ಕಡೆ ಪಿಲ್ಲರ್ ನೇರವಾಗಿದ್ದೀರಾ? ನೀವು ನೇರವಾಗಿದ್ದೀರಾ? ಆಲ್ಮೋಸ್ಟ್ ಅಲ್ಲಿ ನೇರವಾಗಿದ್ರಲ್ಲ. ಹಾ, ಸ್ವಲ್ಪ ಇತ್ತಿದ್ ಬಮ್ಮ. ಅಮ್ಮ ಐತಲ್ಲ, ಈ ಕಡೆ ಬರ್ರಿ. ತಾವ ಬರ್ರಿ. ಓಕೆ, ಸ್ವಲ್ಪ ಆ ಕಡೆ ಹೋಗಿ ಬರ್ತೀನಿ. ಸ್ವಲ್ಪ ನಿಂತ್ಕೊಳ್ಳಿ ನೀವು. ಬನ್ನಿ, ಹೋಗೋಣ. ಬನ್ನಿ ಅಮ್ಮ, ಸ್ವಲ್ಪ ಈ ಕಡೆ ಬನ್ನಿ. ಅಲ್ಲೇ ನಿಂತ್ಕೊಳ್ಳಿ. ಅಮ್ಮಯ್ಯ, ನೀವು ಅಲ್ಲಿಗೆ ಬನ್ನಿ. ನೀವು ಎಂಡಿಗೆ ಬನ್ನಿ. ಹಾ, ಅಲ್ಲಿ ಎಂಡಿಗೆ ಬನ್ನಿ. ಇನ್ನು ಸ್ವಲ್ಪ ಈ ಕಡೆ ಬನ್ನಿ. ಓಕೆ, ನೋಡಿ ಸರ್, ನಿಮ್ಗೆ ಅರ್ಥ ಆಗ್ಬೇಕು. ಅವ್ರು ಯಾಕೆ ಇಬ್ಬರು ನಿಲ್ಸಿದ್ರೆ ಅರ್ಥ ಆಗ್ಬೇಕು ನಿಮ್ಗೆ. ಅಲ್ಲಿ ನೀವು ಒಂದು ಕಲ್ಲಿಟ್ಕೊಂಡ್ಬಿಡಿ. ಈಗಲೇ ರವಿ, ನೀವು ಕಲ್ಲಿಟ್ಕೊಂಡ್ಬಿಡಿ ಕ್ಲೀನ್ ಆಗಿ. ಒಂದ್ ಚಿಕ್ಕ ಸ್ವಲ್ಪ ದೊಡ್ಡ ಕಲ್ಲಿಟ್ಕೊಂಡ್ಬಿಡಿ. ಅವಮ್ಮ ನಿಂತ್ಕೊಂಡತ್ತಲ್ಲ, ಅವ್ರಿಬ್ರು ನಿಂತ್ಕೊಂಡಿದಾರಲ್ಲ, ಆ ಇಬ್ಬರ ಹತ್ರ ಒಂದು ಗೂಟ ಹೊಡ್ಕೊಂಡ್ಬಿಡಿ. ಮತ್ತೆ ಅಲ್ಲಿ ನನಗೆ ಇವೆಲ್ಲ ಕೆಲ್ಸಕ್ಕಿಂತ ಇಂಪಾರ್ಟೆಂಟ್ ಇದೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ನನಗೆ ಒಂದು ಸುಮಾರು 8 ಅಡಿ ಕಾಂಪೌಂಡ್ ಕೊಡಿ. 8 ಅಡಿದು ಒಂದು 6 ಇಂಚಸ್ ಆಗ್ಲಿ 9 ಇಂಚಸ್ ಆಗ್ಲಿ, ನಮ್ಗೆ ಏನ್ ಅನ್ಸುತ್ತೋ ಅದು
6 ಇಂಚ್ ಕೊಟ್ಟರೆ ನಡೆಯುತ್ತೆ, ಹ್ಮ್. 9 ಇಂಚ್ ಕೊಟ್ಟರೆ ನಡೆಯುತ್ತೆ. ತಾತ್ಕಾಲಿಕವಾಗಿ ನಾನು ಹೇಳೋದು ಕಾಂಪೌಂಡ್ ಕೊಡಿ. ಆ ಅಮ್ಮ ಇದು ನಿಂತಿದಾರಲ್ಲ ಹಾ. ಅಲ್ಲಿಂದ ಅಲ್ಲಿವರೆಗೂ ಹ್ಮ್. ಸ್ಟ್ರೈಟ್ ಆಗಿ ಹ್ಮ್. ತಗೊಂಡು ಗುರ್ತಿಟ್ಕೊಳ್ಳಿ. 8 ಫೀಟ್ ಇಂದ 10 ಫೀಟ್ ವರೆಗೂ ಹೈಟ್ ಕೊಡಿ. ಅದು ಈ ಟಚ್ ಆಗಬಾರ್ದು, ಮರಕ್ಕೆ ಅರ್ಥ ಮಾಡ್ಕೊಳ್ಳಿ. ತೆಗೆದ್ಬಿಡಿ, ತೆಗಿಯೋವರೆಗೂ ಹೇಳೋದು ನಾನು. ಯಾಕೆ ನಾವು ಆ ರೋಡ್ನಿಂದ ಬಂದಾಗ ನಾನು ಹೇಳೋದು, ಅಲ್ಲಿಂದ ಬಂದಾಗ ಇದು ನೋಡ್ಬೇಕು ನಾವು. ಈ ಗೋಡೆ ಕಾಣಬೇಕು ನಮಗೆ, ಗೋಡೆ ಕಾಣಬೇಕು. ಗೋಡೆ ಕಂಡ ಮೇಲೆ ಅಲ್ಲಿಂದ ಬರೋದು ದೇವಸ್ಥಾನ ಕಾಣ. ಸರಿನಾ? ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ, ವೈಷಮ್ಯ ಕೂಡ ಬೆಳೆಯಲ್ಲ, ತಲೆ ಕೆಡ್ಸ್ಕೊಬೇಡಿ. ಇಲ್ಲಾಂದ್ರೆ ವೈಷಮ್ಯಗಳು ಹೋಗ್ತಾ ಜೀರೋ ಆಗ್ಬಿಡ್ತಿದ್ವು. ಚರಂಡಿ ಚಿಕ್ಕದು ಮಾಡಿ ಸೆಂಟರ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಒಂದು ಇಲ್ಲೇನ್ ತೊಂದರೆ ಆಗ್ತದೆ ಅಂತಂದ್ರೆ ಬಿಡಿ ಇದನ್ನ. ಆ ಕಡೆ ಎಷ್ಟಿದೆ ನಮ್ ಜಾಗ? 3 ಅಡಿ 4 ಅಡಿ ದೇವಸ್ಥಾನದಿಂದ ಅಷ್ಟೇ 3 ರಿಂದ 4 ಅಡಿ ಸಿಗುತ್ತೆ. ಇಲ್ಲಿ 1 ಅಡಿ ತಗೋಣ ಅಷ್ಟೇ, 1 ಅಡಿ 2 ಅಡಿ ತಗೋಣ. ಇಲ್ಲಿ ಅಲ್ಲಿ 4 ಅಡಿ ತಗೊಂಡ್ರು ಕೂಡ ಇಲ್ಲಿ 2 ಅಡಿ ತಗೊಂಡ್ರೆ ಸಾಕು. 2 ಅಡಿ ತಗೊಳಕ್ ಏನಾಗಿದೆ, ಚರಂಡಿ ಆಗ್ಲೇ ಹೋಗ್ಬಿಟ್ಟಿದೆ, ಆಗ್ಲೇ ಚರಂಡಿ ಕ್ರಾಸ್ ಆಗ್ತಾ ಹೋಗಿದೆ. ಇದೇನಾಗಿದೆ, ನೈಋತ್ಯವನ್ನು ಬೆಳೆಸ್ತಾ ಇದೆ. ಫೈನಾನ್ಷಿಯಲಿ ಕೂಡ ದುಡ್ಡು ಕೊಡೋದು ಇದಕ್ಕೆ, ನೆನ್ಪಿಟ್ಕೊಳ್ಳಿ. ಯಾವ್ದಕ್ಕ ಒಂದು ಹಾಕ್ಬೇಕಂತಂದ್ರು ಕೂಡ ನಮ್ಗೆ ಕೂಡಿದ್ರು ಕೂಡ ಇದಕ್ಕೆ ದುಡ್ಡು ಒದಗಿಸಕ್ ಆಗ್ತಾ ಇಲ್ಲ ನಮ್ಗೆ. ಹಾಗಾಗ್ಬಿಡುತ್ತೆ. ಇದು ಒಂದು ಪ್ಲಾನ್ ಇರುತ್ತಲ್ಲ ನಿಮ್ದು, ಆ ಪ್ಲಾನ್ ಕೊಡಿ, ನಾನು ಅದ್ರ ವ್ಯವಸ್ಥೆ ಮಾಡ್ಕೊಡ್ತೀನಿ. ಕ್ರಾಸ್ ಬಂದ್ಬಿಟ್ಟಿರೋದ್ರಿಂದ ಅದಿರ್ಲಿ, ಅದು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಅದು ಎಷ್ಟು ಅಡಿ ಬೇಕೋ ಅದು ವಾಸ್ತು ಪ್ರಕಾರ ನೋಡ್ಕೊಂಡು ಸಾಕು, ಅಷ್ಟೇ ಸಾಕು. ನಾನು 2 ಫೀಟ್ ಅಷ್ಟೇ ಸಾಕು ನನಗೆ, ಇನ್ನೇನು ಆಗಲ್ಲ. ಅಂದ್ರೆ ಇದು ನೀವು ಇವಾಗ ಹೇಳ್ತಿದ್ದೀರಾ ಸರ್, ಇದು ಬಿಫೋರ್ ಕನ್ಸ್ಟ್ರಕ್ಷನ್ ಅವಾಗೆಲ್ಲ ಕರೆಕ್ಟ್ ಆಗಿ ನಾವು ವಾಸ್ತು ತರ ನಾವ್ ಇವಾಗ ಇದನ್ನೇನು ಬಟ್ ಅವಾಗಿಂದನೂ ಅದು 8 ಇಯರ್ಸ್ ಇಂದ ಆಲ್ಮೋಸ್ಟ್ 8 ಇಯರ್ಸ್ ಆಯ್ತು. ಅವಾಗಿಂದನೂ ಕಳ್ಕೊಂಡು ನೀವು ಇದನ್ನ ಬಿಲ್ಟ್ ಮಾಡ್ಬಿಟ್ರಿ. ಇದನ್ನ ನೀವು ದೇವಸ್ಥಾನ ಅಂತಲ್ಲ ನಾನು ಹೇಳೋದು, ಒಂದು ಹಾಸ್ಪಿಟಲ್ ಮಾಡ್ರಿ. ಈ ಜಾಗದಲ್ಲಿ ಒಂದು ಹಾಸ್ಪಿಟಲ್ ಮಾಡಿ, ಒಂದ್ ಬ್ಯಾಂಕ್ ಮಾಡಿ. ಬ್ಯಾಂಕ್ ದೊಡ್ಡ ಕಳ್ತನಗಳಾಗ್ತವೆ ಇಲ್ಲಿ, ಅರ್ಥ ಆಯ್ತು ಹೇಳೋದು. ನೀವು ಅದನ್ನ ಅನಾಥಾಶ್ರಮ ಮಾಡಿ, ಅದರಲ್ಲ ಗಲಾಟೆಗಳಾಗಿ ಹೋಗ್ತವೆ. ಇನ್ನೊಂದು ಯಾವ್ದನ್ನ ದೊಡ್ಡ ಒಂದು ಇದು ಮಾಡಿ, ಇದು ಅದನ್ನ ಪಟಾಕಿ ಕಂಪ್ನಿನೋ ಇನ್ನೊಂದು ಮತ್ತೊಂದು ಅಗ್ನಿ ದುರಂತಗಳಾಗ್ತವೆ ಇಲ್ಲಿ, ಅರ್ಥ ಆಯ್ತಾ? ಹೀಗೆ ಆಗದ್ ನಾನು ಹೇಳೋದು. ಇದನ್ನ ಅದಕ್ಕೆ ನಾನು ಹೇಳೋದು, ಇದಕ್ಕೆ 2 ಫೀಟ್ ತಗೊಳ್ಳಿ ಸಾಕು. ಇದಕ್ಕೆ ಕರೆಕ್ಟ್ 2 ಫೀಟ್ ಬರ್ಲಿ, ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ, ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಅಲ್ಲಿ ನಾನು ಹೇಳಿ ತಗೊಂಡ್ರ ಇಟ್ಕೊಂಡ್ರ ಕರೆಕ್ಟ್ ಕಲ್ಲಿಂದ ಈ ಕಡೆಗೆ ಅಲ್ಲಿ ಇಟ್ಕೊಂಡ್ರ ಅಂದ್ರೆ ಮಣ್ಣು ಅಷ್ಟೇ, ವೇಸ್ಟ್ ಮಣ್ಣು ನಾನು ಹೇಳೋದು. ಟೈಟ್ ಮಾಡಿ ಸ್ವಲ್ಪ ಮಳೆ ನೀರು ಇನ್ನೊಂದು ಏನ್ ಬೇಕು ಈ ಕಡೆ ಹೋಗಿ. ಈ ಲೆವೆಲ್ ವರೆಗೂ ಮಣ್ಣು ಬರುತ್ತೆ ಅಂತ ಪ್ಲಾನ್ ಇರೋದು. ಅಲ್ಲ ಬರುತ್ತೆ, ಬರೋವರೆಗೂ ನಾನು ಹೇಳೋದು. ಸುಮ್ಮನೆ ವೇಸ್ಟ್ ಮಣ್ಣು ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಹೈಟ್ ಕೊಡಿ, ಹೈಟ್ ಕೊಟ್ಬಿಟ್ಟು ಸುಮ್ಮನೆ ಈ ಕಡೆ ಹೋಗಿ ಮಾಡಿ ನೀರ್ನ. ಸದ್ಯದ ಪರಿಸ್ಥಿತಿ ಒಂದು 5 ಲೋಡು ಮತ್ತೆ ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಮಾಡಿಸಿ ಕಲ್ಲುಗಳಲ್ಲಿ ಎಲ್ಲ ಹಾಕೋದು ಇಲ್ಲ ಹಾಕೊಳ್ಳಿ, ಈ ಕಡೆ ಹಾಕೊಳ್ಳಿ. ನೋಡಿ ಹಂಗೆ ಆಗಿರೋದು, ಭಾರಿ ವೈಷಮ್ಯಗಳು ಬೆಳೆದ್ ಬಿಡ್ತಾವ ನೋಡಿ, ಅರ್ಥ ಆಯ್ತಾ? ಈ ಪಕ್ಕ ಗ್ಯಾರಂಟಿ ದುಡ್ಡು ಕೊಡ್ತಾರೆ, ಅವ್ರು ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಇವ್ರನ್ನೋ ಕಾಣಣ ಅನ್ನೋರು ಒಂದ್ 2-3 ಪಾರ್ಟಿಗಳು ಇವ್ರು ಹೋಗಿ ಕಾಣ ಅಷ್ಟೊತ್ತಿಗೆ ತಿರೋಗಿ. ಅಲ್ಲಲ್ಲ, ನಾವು ಅದು ನಾನು ಹೇಳೋದು. ಮತ್ತೆ ಒಂದೊಂದು ಭಾರಿ ವೈಷಮ್ಯಗಳು ಬೆಳೀತವೆ. ಅದೇನಾಗ್ತೈತೆ ಅಂತ ಗೊತ್ತಾಗ್ತಲ್ಲ ನೋಡಿ, ವೈಷಮ್ಯ ಬೆಳೆಯುತ್ತೆ. ಹಾಗಾಗಿ ಅಲ್ಲಿ ಗೋಡೆ ಕಟ್ಟಿ, ಅಲ್ಲಿ ಗೋಡೆನ ಒಂದು ಬೇಸ್ಮೆಂಟ್ ಹಾಕ್ಬಿಟ್ಟು ಸ್ವಲ್ಪ ಬೇಸ್ಮೆಂಟ್ ಹಾಕಿ ಒಂದು 9 ಇಂಚಿನ ಗೋಡೆನ ಒಂದು 9 ರಿಂದ 10 ಅಡಿವರೆಗೆ ಹೈಟ್ ಕಟ್ಟಿ, ಆಮೇಲೆ ಫೈನಲ್ಗೆ ನಾವು ಅದಕ್ಕೆ ವ್ಯವಸ್ಥೆ ಮಾಡೋಣ ಬೇರೆ. ಸರಿನಾ? ಈಗ ಫೈನಲ್ ನಿಮ್ಗೆ ಏನು ತೊಂದರೆ ಆಗ್ದಂಗೆ ಹೇಳದ್ ನಾನು, ತೊಂದರೆ ಆಗದ ರೀತಿಲಿ ಹೇಳ್ತಿರೋದು ನಾನು. ಇಲ್ಲ ಅಂತಂದ್ರೆ ತಂಟೆಗೆ ಹೋಗ್ಬೇಡಿ, ಬರೀ ಕೋರ್ಟ್ಗಳು ವ್ಯಾಜ್ಯಗಳು ಅನುಭವಿಸ್ಬೇಕಾಗತ್ತೆ ನೋಡಿ ಮತ್ತೆ, ಅರ್ಥ ಆಯ್ತಾ? ಚಪ್ಪಲ್ ಹಾಕೊಂಡ್ ಬರೋದು ಬೇಸರ ಆಗತ್ತ, ಯಾಕಂದ್ರೆ ಹಳೇದಲ್ವಾ, ಏನಿರುತ್ತೋ ಏನೋ ಗೊತ್ತಾಗಲ್ಲ. ಸ್ಟಾರ್ಟ್ ಮಾಡಿ ಕೆಲಸನ. ಇದನ್ನ ನೀವೇನು ಮಾಡಕ್ ಹೋಗ್ಬೇಡಿ, ಕಟ್ಟಬೇಕಂತ ಅಂದ್ಕೋಬೇಡಿ. ನೀವು ಸುಮ್ನೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ಸುಮ್ಮನೆ ಅವೆಲ್ಲ ಕಿತ್ತಾಕಿ ಅದನ್ನೆಲ್ಲ ಮಾಡಿ ಅಲ್ಲಿ ಗೋಡೆ ಹೇಳ್ತೀನಲ್ಲ, ನಾನು ಅಲ್ಲಿ ಊರಾಗ ಹೇಳ್ತೀನಿ ಗೋಡೆನ ಯಾಕೆ ಕಟ್ಟೋದು ಅಂತ. ಸರಿನಾ? ಅಲ್ಲಿ ಕಟ್ಬಿಟ್ಟು ಇದನ್ನೆಲ್ಲ ಕ್ಲಿಯರ್ ಮಾಡಿ ಈ ಬಂಡೆ ಇವೆಲ್ಲ ಬಂಡೆ ಆ ಕಡೆ ಆ ಕಡೆ ಬಂದ್ಬಿಡಿ, ಮರವನ್ನು ತೆಗೆಸ್ಬಿಡ್ತೀವಿ. ಎಲ್ಲ ಈ ಕಡೆ ಆ ಕಡೆಗೆ ಶಿಫ್ಟ್ ಮಾಡಿ, ಈ ಕಡೆ ಎಲ್ಲ ಶಿಫ್ಟ್ ಮಾಡಿ. ನಾನು ಹೆಂಗಿರ್ಬೇಕು ಗೊತ್ತಾ, ನನ್ನದು ಫೇಸ್ ಹಿಂಗಿದೆ ನೋಡಿ, ಫುಲ್ ನೀಟ್ ಬಂದ್ಬಿಡ್ಲಿ ನನಗೆ.
ಕ್ಲಾರಿಟಿ ಬಂದ್ಬಿಡ್ಲಿ, ಫಸ್ಟ್ ಕ್ಲಾಸ್. ಏನೇನು ನೀವು ಭಾಳನು ತಲೆ ಕೆಡಿಸಿ ಇಷ್ಟು ದಿನ ಮಾಡ್ಕೊಂಡ್ರಲ್ಲ, ಅದೇ ನಮ್ಮ ಬ್ರದರ್ ಇವಾಗ ದನಿಂದು ಅಂತ ಮಾಡ್ಕೊಂಡಾರೆ. ನಾನು ಅಲ್ಲಿ ಇಲ್ಲಿವರೆಗೂ ಇದೆ. ಒಟ್ಟು ಇದೆಲ್ಲ ನಮ್ದೇ ಅಲ್ವಾ? ಇದೆಲ್ಲ ನಮ್ದೇ. ನೀವಿರಲ್ಲ ನೀವು ಅದೇ ಬಂದು ಇಲ್ಲಿ ಯಾರು ಇರ್ತಾರೆ? ನಮ್ಮ ಬ್ರದರ್ ನಮ್ಮ ಅಣ್ಣ ನಮ್ಮ ಅಕ್ಕಗೆ ಅವ್ರು ಇರ್ತಾರೆ. ನಿಮ್ ಓನ್ ಬ್ರದರ್ ಇರ್ತಾರೆ? ಇನ್ನ ಡಿವೈಡ್ ಆಗಿರ್ಲಿಲ್ಲ. ಸರಿ ಸರಿ ಇರ್ಲಿ, ಒಪ್ಕೊಳ್ತೇನೆ. ಸರಿ, ಇದು ಯಾವಾಗ ಹಾಕ್ಸಿದ್ರಿ? ಅದಾಗಲೇ 4-5 ವರ್ಷ ಒಂದ್ ನಿಮಿಷ ಮೇಲ್ ಕರ್ಕೊಂಡು ಹೋಗ್ಬಿಟ್ಟು ಸ್ಟಾಪ್ ಆಯ್ತಾ? ಸಿಗುತ್ತೆ. ವಿರೂಪಾಕ್ಷರ, ಇದೇನಿದು? ಅದೇ ಇದು ಹಂಚ ಹಾಕಿ ಮುಂದೆಗಳೊಂದು ಇದ್ ಮಾಡೋಣ ಅಂತ ಅನ್ಬಿಟ್ಟು ಇದ್ ಮಾಡ್ಕೊಂಡಿದ್ವಿ. ಕಾರ್ ಪಾರ್ಕಿಂಗ್ ಏನಾದ್ರು ಕಾರ್ ಪಾರ್ಕಿಂಗ್ ಏನಾದ್ರು ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಮಾಡಿದ್ರೆ ಅಂತ? ಹೌದಾ? ಇನ್ನು ಫಸ್ಟ್ ಮನೆ ತೋರಿಸಿ ಸುಮ್ಮನೆ ಅಂಗಡಿಗಳು ಈ 3 ಆ ಕಡೆ ಸ್ವಲ್ಪ ರಾಜಕೀಯ ಮಾಡ್ಬೇಕು ಅನ್ಸುತ್ತೆ ಈ ಸೈಟ್ ನಲ್ಲಿ. ಸ್ವಲ್ಪ ರಾಜಕೀಯ ಮಾಡ್ಬೇಕು ಅನ್ಸುತ್ತೆ. ಅದು ಯಾರ್ದಾಯ್ತು ಮದ್ವೆ? ನಮ್ಮ ಅಣ್ಣನ ಮಗಳದು. ತೆಗೆದಾಕ್ಬಿಡಿ, ತೆಗೆದಾಕ್ಬಿಡಿ. ಇದಾಗಿದೆ, ತೆಗೆದಾಕಿ. ಬನ್ನಿ ಮೇಲೆ ಹೋಗೋಣ. ಸ್ವಾಮಿ ಪರಮಾತ್ಮ. ನಾವು ಸುಮ್ಮನೆ ಅಲ್ಲಿ ಮೆಚ್ಚಬೇಡ ಅಂದ್ಬಿಟ್ಟು ನಾನು ಹಿಂದೆ ಮಾಡಿ ಕಾಂಪೌಂಡ್ ಬಾಲ್ ಹಾಕ್ತಿದ್ದೆ ಚಿಕ್ಕದಾಗಿ. ಸರಿ ಅನ್ಕೊಂಡು ನಾವ್ ಒಳ್ಳೆ ಸೈಡ್ ಪಿಲ್ಲರ್ ಹಾಕ್ಬಿಟ್ಟು ಹಂಗೆ ಮಾಡಿದ್ರೆ ಹೆಂಗಿದ್ರು ಬಂದೋಗಿ ದೊಡ್ಡ ಮನೆಯಲ್ಲಿ ಇರ್ಲಿ ಅಂತ ಬಂದೋಗಿ ಈ ವಾಲ್ ಕಂಟಿನ್ಯೂ ಮಾಡಿ. ಇದನ್ನ ಕಟ್ ಮಾಡಿ ಬಿಸಾಕಿ ಇದು ಸ್ಟಾರ್ಟ್ ಆಗುತ್ತೆ. ತಲೆ ಕೆಡಿಸಿ ಇದು ಬೇಡ ಅಂತ. ಇದು ಯಾವತ್ತು ಕಟ್ ಮಾಡ್ತಿರೋ ಬಾರಿ ಸಂತೋಷವಾಗಿ ಸ್ಟಾರ್ಟ್ ಆಗುತ್ತದು. ಮತ್ತೆ ಇನ್ನೇನ ಮಾಡ್ಬೇಕಂದ್ರೆ ಕೂಡ ದುಡ್ಡೇ ಕೊಡಲ್ಲ ನಿಮಗೆ. ಸುಮ್ಮನಿರೇ. ಅಯ್ಯೋ ನಾವ್ ಆತರ ಅಲ್ಲಲ್ಲ ನಾನು ಹೇಳೋದು ಮಾನಸಿಕವಾಗಿ, ನಾನು ಹೇಳೋದು ತೋಮಿರೇ ನಂಗೆ ಆಗ್ಬಿಡ್ತದೆ. ಒಂದು. ಎರಡನೇದು, ಇದಕ್ಕೆ ದುಡ್ಡೇ ಕೊಡಲ್ಲ ನೋಡಿ. ಇದಕ್ಕೆ ಅಕಸ್ಮಾತ್ ಯಾರಿಗ ದುಡ್ಡು ಕೊಟ್ಟಿದ್ರೆ ಅಲ್ಲಿ ಇರ್ತಾರ ಅವ್ರು. ಇದ್ ಕೆಲಸ ಮಾಡ್ರಿ ಅಂತ ಕೊಟ್ರೆ ಅಲ್ಲಿ ಇರ್ತಾರ ಅವ್ರು. ಒಂದ್ 50,000 ಕೊಟ್ಟಿದ್ರೆ ಅಡ್ವಾನ್ಸ್, ಅಕಸ್ಮಾತ್ ಅಡ್ವಾನ್ಸ್ ತಗೊಂಡು ಹಂಗೆ ಹೋಗಿರ್ತಾನೆ. ಸರಿನಾ? ಇದನ್ನ ಫಸ್ಟ್ ಈ ಸೈಜ್ ನಲ್ಲಿ ಇದನ್ನ ಕಂಟಿನ್ಯೂ ಮಾಡಿ. ಇದು ಪೂರ್ತಿ ಹೊಡೆದಾಕಿ. ಒಂದು. ಎರಡನೇದು, ಇದಕ್ಕೆಲ್ಲ ಫಸ್ಟ್ ಕ್ಲಾಸ್ ಜಾಗ ಇದೆ. ಇಲ್ಲಿಂದ ಬೇಕು ಹಿಂಗ್ ತಗೊಂಡು ಹಿಂಗೂ ತಗೋಬಹುದು ನಾವು. ಬಾಲ್ಕನಿ ತಗೊಳ್ತೀವಿ. ಸರಿನಾ? ಇಲ್ಲ ಅಂತಂದ್ರೆ ಹಿಂಗತ್ತಿ ಹಿಂಗ್ ಒಳಗ್ 2 ತಗೋಬೇಕಾಗತ್ತೆ. 5 ಅಡಿ ಮಿನಿಮಮ್ 5 ಅಡಿ ತಗೋಬೇಕಾಗತ್ತೆ. ಅದ್ರ ಸ್ಟೇರ್ ಕೇಸ್ ಹತ್ತುಗಳಿಗೆ ತಗೊಳ್ತೀವಿ. ತಗೊಂಡಾಗ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಕ್ಲೋಸ್ ಮಾಡ್ತೀವಿ. ಅದನ್ನ ಆಮೇಲೆ ಅದ್ ನೀವು ಕಾಲಲ್ಲಿ ಇದ್ರಲ್ವ ಅಲ್ಲಿ ಕ್ಲೋಸ್ ಮಾಡ್ತೀವಿ. ಅಲ್ಲಿ ಆ ಕ್ಲೋಸ್ ಮಾಡಿದಾಗ ಏನಾಗತ್ತೆ ಅಂದ್ರೆ ಇಲ್ಲೊಂದು ಕಿಚನ್ ಕೊಡೋಣ. ಇದೆಲ್ಲ ಒಂದು ಚಿಲ್ಡ್ರನ್ ಬೆಡ್ ಕೊಡಿ ಅಲ್ವಾ, ಮಾಡ್ಕೋಬಹುದು, ತಪ್ಪೇನಿಲ್ಲ. ಇಲ್ಲೊಂದು ಕಿಚನ್ ಮಾಡ್ಕೋಬಹುದು. ಬಟ್ ನಾನು ಹೇಳೋದು ಇದೆಲ್ಲ ಇರ್ಲಿ, ಅದನ್ನ ಫಸ್ಟ್ ಹೊಡೆದಾಕಿ ಇದನ್ನು ಒಂದ್ 8 ಅಡಿ ತೆಗ್ಸಾಕಿ. ಫಸ್ಟ್ ಹೇಳ್ತೀನಿ ಅಮ್ಮಯ್ಯ, ಇದು ತಡಿ ಹೊಡೆದಾಕಿ ಇದನ್ನ. ಇದು ಬಾರಿ ಡೇಂಜರಸ್. ಇದು ನಿಮ್ಗೆ ಇದು ಎಷ್ಟು ಡೇಂಜರಸ್, ಇದು ಅಷ್ಟು ಡೇಂಜರಸ್. ಸ್ಟೆಪ್ಸ್ ಹಾಕ್ತಾರೆ. ಹಿಂಗೆ ಸ್ಟೆಪ್ಸ್ ಹಾಕ್ಸ್ಮೇಲೆ ಲ್ಯಾಂಡ್ ತೊಗೊಂಡು ಹಿಂಗೆ ಮಾಡ್ತಾರೆ ಅಷ್ಟೇ. ಇದೇ ಬಾಲ್ಕನಿ ಇರಲ್ಲ ಅಷ್ಟೇ. ಅವಾಗ ಏನ್ ಗೊತ್ತಾ, 3 ಅಡಿ ಕಟ್ ಮಾಡಿ ಅಷ್ಟೇ. ಎಷ್ಟು 3 ಅಡಿ ನನಗೆ ಸ್ಪೇಸ್ ಕೊಡಿ. ಕಿಚನ್ ಇಲ್ಲಿ ಬರ್ತಮ್ಮ. ನಿಮಗೆ ಖರ್ಚು ಬಹಳ ಕಡಿಮೆ ಆಗುತ್ತೆ. ನಿಮಗೆ ಸುಮ್ಮನೆ ಖರ್ಚು ಮಾಡ್ಕೊಳ್ತೀರಿ. ನಾನು ಅದನ್ನ ಅಂದ್ಕೊಂಡೆ ಫುಲ್ ಮಾಡ್ಕೊಳ್ತೀವಿ ಅಂದ್ರಲ್ಲ, ಮಾಡ್ಕೊಳ್ಳಿ ಬಿಡು, ತಪ್ಪೇನು. ಈಗ ನಾನು ಡಿಮ್ಯಾಂಡ್ ಮಾಡಕ್ಕಾಗಲ್ಲ ನೋಡಿ. ಏದ್ ಬೇಡ ಇದನ್ ಬೇಡ ಅಂತ ಹೇಳಕ್ಕಾಗತ್ತಾ? ನೀವು ಮಾಡ್ಕೊಳ್ತೀವಿ ಅಂದ್ರೆ ಪೂರ್ತಿ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಅಲ್ಲೇ ಮಾಡ್ಕೊಂಡ್ರೆ ತುಂಬಾ ಬೆಟರ್. ಅಮ್ಮಯ್ಯ, ಇದೆಲ್ಲ ಕಂಪ್ಲೀಟ್ ಬಾಲ್ಕನಿನೇ. ನೀವೇನೇನು ಮಾಡಂಗಿಲ್ಲ ಅಲ್ಲಿ. ಇದು ಬಾಲ್ಕನಿ ನೀವೇನು ಟಚ್ ಮಾಡಂಗಿಲ್ಲ. ಇಲ್ಲಿ ಕಟ್ ಮಾಡ್ತಾರ ಅಷ್ಟೇ. ಇಲ್ಲಿ ಬಂದು ಹೋಗೋದಕ್ಕೆ ತಲೆ ತಗಲ್ದಂಗೆ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ಮಾಡಿ, ಅದನ್ನ ಪ್ಯಾರಾಪೆಟಲ್ ಕ್ಲೋಸ್ ಮಾಡಿ ಅದು ಕಟ್ ಮಾಡಿ ಅಷ್ಟೇ. ಅವಾಗ ಪರ್ಫೆಕ್ಟ್ ಆಗೋಗ್ಬಿಡುತ್ತೆ ನಿಮ್ಗೆ. ಹಾ, ಇರ್ಲಿ, ಅದಕ್ಕೇನಾಗತ್ತೆ. ಅದಕ್ಕೆ ಏನ್ ತಲೆ ಕೆಡ್ಸ್ಕೊಬೇಡಿ. ನಾನು ಹೇಳೋದು ಟೋಟಲ್ ಮನೆಯಿಂದ 50% ಹಿಂಗ್ ತಗೊಂಡ್ಬಿಡಿ. ಹಿಂಗ್ ತಗೊಂಡು ಕಟ್ ಮಾಡ್ಬಿಡ್ತಾರ ಅಲ್ಲಿ.
ಇಲ್ಲೇ ತಗೊಳ್ಬೇಕಾರೆ ಇಲ್ಲಿ ತಗೊಂಡು ಕಟ್ ಮಾಡ್ತಾರೆ ಹಿಂಗೆ ಹೋಗ್ತಾರೆ ಅಷ್ಟೇ. ಅರ್ಥ ಆಯ್ತಾ?